ಬೈಕ್ ವಿಚಾರಕ್ಕೆ ಜಗಳ, ಸ್ನೇಹಿತನನ್ನಿ ಚಾಕುವಿನಿಂದ ಇರಿದು ಕೊಲೆ, ಆರೋಪಿಗಳ ಬಂಧನ. ಬೈಕ್ ವಿಚಾರಕ್ಕೆ ಯುವಕನನ್ನು ಸ್ನೇಹಿತರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ರಾಯಚೂರು ನಗರದ ಮಾವಿನಕೆರೆ ಬಳಿ ಶುಕ್ರವಾರ ರಾತ್ರಿ ನಡೆದಿದೆ. ಕೊಲೆಯ ಬಳಿಕ ಮೃತನ ಸಂಬಂಧಿಕರು ನೀಡಿದ ದೂರಿನ ಆಧಾರದ ಮೇಲೆ ಸದರ್ ಬಜಾರ್ ಠಾಣೆಯಲ್ಲಿ ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ಬಂಧಿಸಿದ್ದು ನ್ಯಾಯಾಂಗಕ್ಕೆ ಕಲ್ಪಿಸಲಾಗುತ್ತದೆ. ಈ ಕುರಿತು ಎಸ್ಪಿ ಅರುಣ್ ಗುಂಗಾಕ್ಷರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೊಲೆಯ ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದೆ. ಸದರ್ ಬಜಾರ್ ಠಾಣೆಯ ಪೊಲೀಸರು ರಾತ್ರಿ ಗಸ್ತು ತಿರುಗುವ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಪಿಗಳನ್ನ ಬಂಧಿಸಿ ಠಾಣೆಗೆ ಕರೆತಂದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿನ ವಿಚಾರಣೆ ನಡೆಸಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುವುದು. ನಂತರ ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆಯನ್ನ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ, ಸಿಪಿಐ ಉಮೇಶ್ ಕಾಂಬ್ಳೆ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಗಾರಲದಿನ್ನಿ ವೀರನಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. 24 ಜನವರಿ 2026 ರಂದು ಮುಂಜಾನೆ ಸುಮಾರು 12 ಗಂಟೆಗೆ ನಮಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಬರುತ್ತೆ ಕಿ ಒಬ್ಬರು ಮರ್ಡರ್ ಆಗಿದೆ ಅಂತ. ಅಲ್ಲಿ ನಮ್ಮ DSP ಅವರು ಮತ್ತೆ ಸಬ್ ಇನ್ಸ್ಪೆಕ್ಟರ್ಸ್ ಹೋಗಿ ಸ್ಪಾಟ್ ನೋಡಿದಾಗ ಒಬ್ಬರು ಶ್ರೀ ವಿಶಾಲ್ ಅವರು ತೀರ್ಕೊಂಡಿರ್ತಾರೆ. ಆ್ಯಂಡ್ ಅಲ್ಲೇ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಯವರು ಗಸ್ತಲ್ಲಿರುವಾಗ ಇಬ್ಬರು ಆರೋಪಿಗಳು ಶ್ರೀ ರಾಜು ಮತ್ತು ಶ್ರೀ ಬಸವರಾಜು ಅವರನ್ನು ವಶಕ್ಕೆ ತೆಗೆದುಕೊಂಡು ಅವರನ್ನು ವಿಚಾರ ಮಾಡಿದಾಗ ಅವರು ಮರ್ಡರ್ ಮಾಡಿದ್ದಾರೆ ಅಂತ ಒಪ್ಕೊಂಡಿರ್ತಾರೆ. ಈ ಘಟನೆಯ ನಂತರ ನಾವು ಆರೋಪಿಗಳನ್ನು ಮತ್ತೆ ಹೆಚ್ಚುವರಿಯಾಗಿ ವಿಚಾರಣೆ ಮಾಡಿದಾಗ ಇವರು ಈ ಹಿಂದೆ ಮಿಸ್ಟರ್ ರಾಜು ಅವರು ಮಿಸ್ಟರ್ ವಿಶಾಲ್ ಅವರ ಹತ್ರ ಬೈಕ್ ಕೇಳಿರ್ತಾರೆ. ಬೈಕು ಅದೇನೋ ಕೊಟ್ಟಿರಲ್ಲ. ಅದಾದಮೇಲೆ ಅವರು ಫ್ರೆಂಡ್ ಯಾರೋ ಸುನೀಲ್ ಅಂತ ಇದ್ದಾರೆ, ವಿಶಾಲ್ ಫ್ರೆಂಡ್, ಅವ್ರಿಗೆ ಕೂಡ ಬೈದಿರ್ತಾರೆ. ಸೊ ಅದರ ಬಗ್ಗೆನೂ ಸ್ವಲ್ಪ ಇಬ್ಬರ ಮಧ್ಯದಲ್ಲಿ ಜಗಳ ಇರುತ್ತೆ. ರಾಜು ಮತ್ತೆ ಹೇಳಿರ್ತಾನೆ ವಿಶಾಲ್ಗೆ, ನಾವೆಲ್ಲ ಮಾವಿನಕೆರೆ ಕಡೆ ಕೂತಿರ್ತೀವಿ, ನೀವು ಯಾವಾಗ ಬಾ ಅಂತ. ಸೊ ಇವರು ವಿಶಾಲ್ ಅಲ್ಲಿ ಹೋಗಿದ್ದಾಗ ಮತ್ತೆ ಮಾತಿನ ಚಕಮಕಿಯಾಗಿ ನಿನ್ನೆ ಅವರು ಚಾಕುವಿಂದ ರಾಜು ಅವರು ವಿಶಾಲ್ಗೆ ಅಟ್ಯಾಕ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲಿ ಅವರು ತೀರೋಗಿರ್ತಾರೆ. ಸೊ ಸದ್ಯದ ಇದು ತನಿಖೆ ಇವಾಗ DSP ರಾಯಚೂರು ಅವರು ಮುಂದುವರಿಸಿದೆ. ಆರೋಪಿಗಳು ವಶಕ್ಕೆ ತೆಗೆದುಕೊಂಡು ಮುಂದಿನ ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲು ಕಾನೂನು ಕ್ರಮ ಜರುಗಿಸುತ್ತಾರೆ. ಆರೋಪಿಗಳು ರಾಜು ಮತ್ತೆ ಬಸವರಾಜ್, ಆಮೇಲೆ ವಿಕ್ಟಿಮ್ ಇರೋದು ವಿಶಾಲ್. ಇವರೆಲ್ಲರೂ ಜಹೀರಾಬಾದ್ ಏರಿಯಾ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇಂದ ನಿವಾಸಿಗಳು. ಇವರೆಲ್ಲರೂ ಮುಂಚೆಯಿಂದನೇ ಫ್ರೆಂಡ್ಸ್ ಇದ್ದಾರೆ, ಮಾತುಕತೆ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಒಂದು ಬೈಕ್ ಪರ್ಚೇಸ್ ಮಾಡಿದ್ರು. ಸೊ ಅದು ಬೈಕ್ನ ರಾಜು ಅವರು ಕೇಳಿದ್ರು, ಬಟ್ ವಿಶಾಲ್ ಅವರು ಬಿಟ್ಟಿರಲಿಲ್ಲ. ಸೊ ಆ ಥರ ಅವ್ರ ಮಧ್ಯದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿರುತ್ತದೆ. ಸೊ ಇದು ಹಿನ್ನೆಲೆ ಇವಾಗ ತನಕ ತನಿಖೆಯಿಂದ ಅವರ ಫ್ರೆಂಡು. ಸೊ ಇವ್ರಿಗೆ ಅವ್ರು ಹೇಳಿರ್ತಾರೆ ನೀವು ಯಾಕೆ ಸುನಿಲ್ಗೆ ಬೈದಿದ್ದೀರಾ ಅಂತ ವಿಶಾಲ್ ಅವರು ಕೂಡ ರಾಜುಗೆ ಹೇಳಿರ್ತಾರೆ. ಆವಾಗ ಸ್ವಲ್ಪ ಅವ್ರ ಮಧ್ಯೆ ಸ್ವಲ್ಪ ಇನ್ನೂ ಸ್ವಲ್ಪ ರೈವಲ್ರಿ ಟೈಪು ಡೆವಲಪ್ ಆಗಿದೆ. ನಾವು ಇನ್ನೂ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಆಗಿ ಇವಾಗ ಜಸ್ಟ್ 3 hours ಆಗಿದೆ. ಸೊ ಇನ್ನೂ ಹೆಚ್ಚುವರಿಯಾಗಿ ತನಿಖೆ ಮತ್ತೆ ಇನ್ನೂ ಹೆಚ್ಚುವರಿ ವಿಚಾರಣೆಯನ್ನು ಮಾಡಲಾಗಿದೆ. ಆರೋಪಿಗಳು ಅವರನ್ನ ಅವ್ರಿಗೆ ಗೊತ್ತಿದೆ ಈ ಎವ್ರಿಡೇ ನೈಟ್ ಈ ಮಾವಿನಕೆರೆ ಹತ್ರ ಎಲ್ಲರೂ ಕೂತಿರುತ್ತಾರೆ ಅಂತ. ಸೊ ಆ ಟೈಮ್ಗೆ ಅವರು ಬಂದಿರುತ್ತಾರೆ. ಸೊ ಮತ್ತೆ ಮಾತಿನ ಚಕಮಕಿ ಡೆವಲಪ್ ಆಗಿದೆ. ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ JK ನ್ಯೂಸ್ ಕನ್ನಡದಲ್ಲಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.